ಕೆಆರ್ ಮಾರ್ಕೆಟ್ ನಲ್ಲಿ ಇವತ್ತು ಅಕ್ರಮವಾಗಿ ಕಟ್ಟಿರುವಂತಹ ಅಂಗಡಿಗಳು ಮತ್ತು ಸಣ್ಣ ಪುಟ್ಟ ಕಟ್ಟಡಗಳನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಕೇಂದ್ರ ಪಾಲಿಕೆ ವ್ಯಾಪ್ತಿಯಿಂದ ಇದೀಗ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಈ ಒಂದು ಕೇಂದ್ರ ಪಾಲಿಕೆ ಮತ್ತೆ ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ಕೆಳಗಡೆ ಆಗಿರ್ಬೋದು, ಸುತ್ತಮುತ್ತಲು ಕೆಲವೊಂದಿಷ್ಟು ಜನ ಶಾಶ್ವತವಾಗಿ ಅನಧಿಕೃತವಾಗಿ ಅಕ್ರಮವಾಗಿ ಅಂಗಡಿಗಳನ್ನು ಇಟ್ಕೊಂಡಿದ್ರು. ಯಾವುದೇ ರೀತಿಯಲ್ಲಿ ಅಂದ್ರೆ ಜನರು ಓಡಾಡುವಂತಹ ಜಾಗದಲ್ಲಿ ಈ ರೀತಿಯಲ್ಲಿ ಅಕ್ರಮವಾಗಿ ಅಂಗಡಿಯನ್ನು ಇಟ್ಕೊಂಡಿದ್ರು. ಅದನ್ನು ಇವತ್ತು ತೆರವು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಪ್ರತಿರೋಧ ಒಡ್ಬಾರ್ದು ಅನ್ನೋ ಕಾರಣಕ್ಕೆ ಹೀಗಾಗಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕೂಡ ಇದೀಗ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಖುದ್ದು ಘಟನಾ ಸ್ಥಳಕ್ಕೆ ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರು ಭೇಟಿ ಕೊಟ್ಟು ಇದೀಗ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಖುದ್ದು ತೆರವು ಕಾರ್ಯಾಚರಣೆ ನಡೆಯುವಂತಹ ಸ್ಥಳದಲ್ಲಿ ಖುದ್ದು ಅವರೇ ನಿಂತು ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಸರ್, ಈಗ ಇವತ್ತು ತೆರವು ಕಾರ್ಯ ಶುರು ಮಾಡಿದ್ದೀವಿ. ಇಲ್ಲಿ ಮಾನ್ಯ ಹೈಕೋರ್ಟ್ ಆದೇಶದ ಪ್ರಕಾರ 15 ದಿವಸಗಳ ಕಾಲ ಟೈಮ್ ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಆದ್ರೆ ಯಾರು ಸಹ ಅವ್ರು ತೆರವು ಮಾಡ್ಕೊಂಡಿಲ್ಲ. ನೀವೇ ತೆರವು ಮಾಡ್ಕೋಬೇಕಂತ ಸೂಚನೆ ಕೊಟ್ಟಿದ್ದೆ, ಯಾರು ತೆರವು ಮಾಡ್ಕೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಸುಮಾರು 150 ಅಂಗಡಿಗಳನ್ನ ಫುಟ್ಪಾತ್ ಮೇಲೆ ಏನ್ ಹಾಕಿದಾರೆ ಅವೆಲ್ಲವನ್ನ ತೆರವು ಮಾಡ್ತೀವಿ. ಕಟ್ಟಡವನ್ನು ತೆರವು ಮಾಡ್ತೀರಾ ಸರ್? ಕಟ್ಟಡ ಯಾವುದಿಲ್ಲ, ಸದ್ಯಕ್ಕೆ ಫುಟ್ಪಾತ್ ತೆರವು ಮಾಡ್ತಾ ಇದ್ವಿ. ಅದಾದ ನಂತರ ನಾವು ಏನಾದ್ರೂ ಮಾಫಿಯಾ ನಡೀತಾ ಇತ್ತಾ? ಖಂಡಿತ ಇಲ್ಲಿ ಬಡವರ ಹೆಸರಿನಲ್ಲಿ ಬೇರೆ ಬೇರೆಯವರು ಬಂದು ಶೆಡ್ ಹಾಕಿ ಅವ್ರಿಗೆ ಬಾಡಿಗೆ ಕೊಟ್ಟು ಬಾಡಿಗೆ ತಗೊಳ್ಳೋ ಕೆಲಸ ಆಗ್ತಾ ಇದೆ. ಪಾಲಿಕೆ ವ್ಯಾಪ್ತಿಯಲ್ಲಿ, ಪಾಲಿಕೆ ಆಸ್ತಿಯಲ್ಲಿ ಮತ್ತೆ ಫುಟ್ಪಾತ್ ನಲ್ಲಿ ಈ ತರ ಕೆಲಸಗಳು ಆಗಾಗ ನಡೀತಾ ಇದೆ. ಖಂಡಿತ ಇಂಥದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಅನ್ನೋದು ರೂಪದಲ್ಲಿ ಅವ್ರೇನು ತಿಂಗಳಲ್ಲಿ ಇಸ್ಕೊಳ್ಳೋದು ಆ ತರ ಏನಾದ್ರು ಆಗ್ತಿತ್ತು? ಖಂಡಿತ ಈ ತರ ನಡೀತಾ ಇದೆ ಪಾಲಿಕೆ ವ್ಯಾಪ್ತಿಯಲ್ಲಿ. ಖಂಡಿತ ಯಾರ್ಯಾರು ಈ ತರ ಬಾಡಿಗೆ ಕೊಡುವಂತವ್ರು ಇದ್ದಾರೆ ಅಂತವರಿಗೆ ನಾವು ಕಠಿಣ ಕ್ರಮ ಜರುಗಿಸ್ತೀವಿ. ಇದೀಗ ಘಟನಾ ಸ್ಥಳದ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಬಿಗಿ ಭದ್ರತೆಯಲ್ಲಿ ಇದೀಗ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. ಫುಟ್ಪಾತ್ ಮೇಲೆ ಇದ್ದಂತಹ ಶಾಶ್ವತವಾಗಿರುವಂತಹ ಅಂಗಡಿಯನ್ನು ತೆರವು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ರಿಪಬ್ಲಿಕ್ ಕನ್ನಡ ಜೊತೆ ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರು ಮಾತನಾಡುವ ಸಂದರ್ಭದಲ್ಲಿ ಇಲ್ಲೊಂದು ಮಾಫಿಯಾ ಇದೆ ಅನ್ನೋ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಆ ಅಂಗಡಿಗಳನ್ನು ಒತ್ತುವರಿ ಮಾಡಿ ಅದನ್ನು ಬೇರೆಯವರಿಗೆ ಕೊಟ್ಟು ಆ ಮೂಲಕ ಹಣವನ್ನು ಮಾಡ್ತಾ ಇದ್ರು. ಇಲ್ಲಿ ಒಂದು ಕಡೆ ಮಾಫಿಯಾ ತಲೆ ಎತ್ತಿದ ಅನ್ನೋ ಆಯಾಮದಲ್ಲಿ ಕೂಡ ಅವರು ಮಾತನಾಡಿರುವಂತದ್ದು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇದೀಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.